ಸ್ಟಾರ್ಟ್ ಮಾಡಲಾ ನೋಡಿ ಸೌಂಡ್ ಯಾವ ಥರ ಇದೆ ಇದರಲ್ಲಿ. ಕಾಪ್ಸ್ ಹಿಡಿದ್ರೆ ಮುಗೀತು ಗೊತ್ತೇ ಇಲ್ಲಿ. ಸರಿಯಾಗಿ ಆಗ್ತಾರೆ ಫೈನು ಎಕ್ಸಾಸ್ಟಿಗೆ ಮಾತ್ರ. ಲೈಫಲ್ಲಿ ಒಂದ್ಸಲಿ ಆದರೂ ಸೂಪರ್ ಬೈಕ್ ಇಡಬೇಕು ಗುರು. ಹಲೋ ಹಾಯ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಆರ್ಯನ್ ಮೋಟೋ ಬ್ಲಾಗ್ಸ್. ನಾವು ಇವತ್ತು ಇಲ್ಲೇ ನಮ್ಮ ಬೆಂಗಳೂರು ಒಳಗಡೆ ಒಂದು ಗಾಡಿ ರಿವ್ಯೂ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀನಿ. ಆಲ್ರೆಡಿ ಟೈಟಲ್ಲು ತಮ್ಮಲ್ಲಿ ನೋಡಿರ್ತೀರಾ, ಬೆನಿಲಿ 600 ಇದೇನೆ ನೋಡಿ. ಬೆನಿಲಿ 600 ಇದು ಆ್ಯಕ್ಚುಲಿ 2016 ಮಾಡಲ್ಲು. ಏನಂತ ಅಂದರೆ ಫುಲ್ ರಾ ಗಾಡಿ ಇದು. ರಾ ಯಾಕೆ ಅಂತಂದರೆ ಈ ನಾನ್ ABS ಇದು, ABS ಬರೋದಿಲ್ಲ ಇದು, ಅದರಿಂದ ಫುಲ್ ರಾ ಅಂತ ಹೇಳ್ತೀವಿ ಇದಕ್ಕೆ. ಇದ್ರ ಕಲ್ಲರು ಮತ್ತು ಬಿಲ್ಟು ಎಲ್ಲ ಸಖತ್ತಾಗಿದೆ. ಮತ್ತು ಈ ಎಕ್ಸಾಸ್ಟ್ ನೋಡಿ ಹೆಂಗಿದೆ, ಆಕ್ರಪೋಚ್ ಎಕ್ಸಾಸ್ಟು ಎರಡೂ ವಿತೌಟ್ DP ಕಿಲ್ಲರು. ಹೆಂಗೆ ಕಾಣಿಸ್ತಾ ಇದೆ ನೋಡಿ ಹಿಂದ್ಗಡೆಯಿಂದ, ಈ ಥರ ಇದೆ. ನಮ್ಮ ಡಾಲಿ ಏನಿದೆ ಅದಕ್ಕೆ ಎರಡು ಟೈರ್ ಇಲ್ಲ 1.5 ಟೈರು ಮಿಕ್ಸ್ ಮಾಡಬೇಕು, ಹೊಡಿಬೇಕು, ಅಷ್ಟು ದಪ್ಪ ಇದೆ ಟೈರ್ ಇರೋದು. ಸೌಂಡ್ ಎಲ್ಲ ಇರೋದು ಖತರ್ನಾಕಾಗಿ ಬರುತ್ತೆ ಗುರು ಸೀರಿಯಸ್ಸಾಗಿ. ಹಾಗೆ ಮುಂದೆ ಮಾಸ್ಕ್ ಒಂಚೂರು ಅಂದರೆ ಡಿಸ್ಲೈಕು ಅಷ್ಟು ಇಷ್ಟ ಆಗಿಲ್ಲ, ಬಟ್ ಹಿಂದ್ಗಡೆಯಿಂದಂತೂ ಬೇರೆ ಲೆವೆಲಲ್ಲಿ ಕಾಣಿಸುತ್ತೆ ಗಾಡಿ, ಅಷ್ಟು ಸಕ್ಕತ್ತಾಗಿದೆ. ಒಂಥರ ಇದರಲ್ಲಿ ಏನಂತಂದರೆ ಮೇಯ್ನಾಗೆ ಅಂದರೆ ಇದು ಲೈಕ್ ಸೂಪರ್ ಬೈಕು ಅಲ್ಲ, ನಾನ್ ಸೂಪರ್ ಬೈಕ್ ನಾರ್ಮಲ್ಲು ನೇಕೆಡ್ ಆ ಥರನೂ ಅಲ್ಲ. ಇದು ಮಿಡ್ ವೇರಿಯೇಷನ್ ಬರುತ್ತೆ. ಇದು ಯಾವ ಥರ ಅಂದರೆ 600ಅಲ್ಲಿ 4 ಇನ್ಲೈನು ಇದ್ರಲ್ಲಿ ಬರೋದು, ಈ ಥರ ಬರುತ್ತೆ. ಪವರ್ ಐತೆ, ಬಟ್ ಏನಂತಂದರೆ ನಿಮಗೆ ಸ್ಟಾರ್ಟಿಂಗು ಒಂಚೂರು ಲ್ಯಾಗ್ ಆಗುತ್ತೆ. ಆಮೇಲೆ ಟಾಪ್ ಸ್ಪೀಡೆಲ್ಲ ಆರಾಮಾಗಿ ಹಿಡಿಬೋದು, 220-230ವರೆಗೂ ಎಲ್ಲ ಆರಾಮಾಗಿ ಹೋಗ್ಬೋದು ಈ ಗಾಡೀಲಿ. ಬಟ್ ಸ್ಟಾರ್ಟಿಂಗ್ದೇ ಒಂಚೂರು ಪ್ರಾಬ್ಲಮ್ಮು ಅಷ್ಟೇ. ಹಿಂಗೆ ಏರಿ ಸೌಂಡ್ ಕೇಳಿಸ್ತೀನಿ ಯಾವ ಥರ ಬರುತ್ತೆ ಅಂದ್ಬಿಟ್ಟು. ಸೆಕ್ಸಿ ಆಗಿದೆ ಸೌಂಡ್ ಮಾತ್ರ, ಹೆವಿ ಲೌಡ್ ಅಂದ್ಕೊಳ್ರಿ, ಸಿಕ್ಕಾಪಟ್ಟೆ ಲೌಡ್ ಇದೆ ನೋಡಿ. ಮೀಟ್ರ್ ಬೋಲ್ಡು FB 600 ಅಂತ ಬರುತ್ತೆ ಇಷ್ಟೇ. ಸ್ಟಾರ್ಟ್ ಮಾಡಲಾ ನೋಡಿ ಸೌಂಡ್ ಯಾವ ಥರ ಇದೆ ಇದರಲ್ಲಿ. ಹೆವಿ ಲೌಡ್ ಅಂದ್ಕೊಳ್ರಿ ಸೌಂಡು. ಯಾವ ಥರ ಸೌಂಡ್ ಅಂದರೆ ಒಂದು 40-50 ಹೋಯ್ತಾ ಇದ್ರೇ ಏನಪ್ಪ 120-150 ಹೋಯ್ತಾನೇನೋ ಅನ್ಬೇಕು, ಆ ಥರ ಸೌಂಡ್ ಬರುತ್ತೆ ಇದರಲ್ಲಿ. ಅಷ್ಟು ಲೌಡ್ ಇದೆ ಸೌಂಡು. ಇದು ಆ್ಯಕ್ಚುಲಿ ವಿತೌಟ್ DP ಕಿಲ್ಲರ್ ಹಾಕ್ಬಿಟ್ರೆ ಕಡಿಮೆ ಆಗಿಬಿಡುತ್ತೆ ಇದು ಸೌಂಡು. ಚಲೋ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂದ್ಬಿಟ್ಟು, ಓಡಿಸಿ ಪರ್ಫಾರ್ಮೆನ್ಸ್ ಎಲ್ಲ. ಬನ್ನಿ ಹೋಗುವ. ಮತ್ತು ಇದ್ರಲ್ಲಿ ಮೇಯ್ನು ಭಯ ಏನಪ್ಪ ಅಂತಂದರೆ ಎಲ್ಲಿ ಪೊಲೀಸರು ಆ ಕೈ ಹಾಕ್ತಾರೋ ಅನ್ನೋದು ಒಂದು ದೊಡ್ಡ ಭಯ ಇದರಲ್ಲಿ. ಯಾಕಂದರೆ ಸೌಂಡೇ ಅಷ್ಟು ಐತೆ ಇದರಲ್ಲಿ. ಸೌಂಡ್ ಹಿಡ್ದಾಗಲಿಲ್ಲ ಅಂದರೆ ಏನು ಭಯ ಇಲ್ಲ, ಎಲ್ಲಿ ಬೇಕಾದ್ರೂ ಹೋಗು ಅಂತ ಅನ್ಬೋದು. ಸೌಂಡ್ ಇರೋದ್ರಿಂದ ಹೆದರ್ಕೋಬೇಕು ನಾವು. ಇಲ್ಲೊಂಚೂರು ಪೊಲೀಸವ್ರು ಇರ್ತಾರೆ ಒಂದೊಂದ್ಸಲಿ, ಅದನ್ನು ನೋಡ್ಕೊಂಡು ಹೋಗ್ತೀನಿ. ಹೋಗೋಣ. ಹೆಂಗಿದೆ ಸೌಂಡು? ಸರಿಯಾಗೈತಲ್ವಾ? ಸೌಂಡ್ ಮಾತ್ರ ಹೆವಿ ಐತೆ ಗುರು ಇದರಲ್ಲಿ. ಬಟ್ ಅದೇ ಸ್ಟಾರ್ಟಿಂಗ್ ಒಂಚೂರು ಅಷ್ಟೇ ನೋಡಿ. ಟಕ್ಕಂತ ಈ ಸೂಪರ್ ಬೈಕ್ಸ್ ಎಲ್ಲ ತಗೊಳುತ್ತೆ ಗೊತ್ತಾ ಪವರು, ಆ ಥರ ತಗೊಳ್ಳಲ್ಲ. ಟಕ್ಕಂತ ಸ್ವಲ್ಪ ಲ್ಯಾಗ್ ಆಗುತ್ತೆ, ಆಮೇಲೆ ತೊಗೊಂಡ್ಬಿಡುತ್ತೆ. ಟಕ್ಕಂತ ಹೆವಿ ತಗೊಳುತ್ತೆ ಸೌಂಡ್. ಪರ್ಫಾರ್ಮೆನ್ಸು ಅಷ್ಟೇ. ನೋಡ್ರಿ ಹೋಯ್ತಾ ಇರೋದು ಒಂದು 100ಅಲ್ಲಿ ಹೋಯ್ತಾ ಇದೆ ಅಷ್ಟೇನೆ. ಎಷ್ಟು ಸೌಂಡ್ ಬಂತು ಹೇಳ್ರಿ, ಒಂದು 200-300 ಹೋಗೋ ಥರ ಫೀಲು.
ಸೌಂಡ್ಗೆ ಫಿದಾ ನಾನು, ಸೀರಿಯಸ್ ಆಗಿ ಹೇಳ್ತೀನಿ. ಪರ್ಫಾರ್ಮೆನ್ಸ್ಗೆ ಫಿದಾ ಆದ್ನೋ ಇಲ್ಲ ಗೊತ್ತಿಲ್ಲ, ಸೌಂಡ್ ಮಾತ್ರ ಹೆವಿ ಫಿದಾ ಆಗೋದೆ ನಾನಂತೂ. ನೋಡಿ ಎಷ್ಟು ಆ ಕಡೆ ಈ ಕಡೆ ನೋಡಿ, ಅಬ್ಸರ್ವ್ ಮಾಡಿ ಯಾವ್ದ್ರ ನೋಡುತ್ತೆ ಪಬ್ಲಿಕ್ಕು ಗಾಡಿ ಬರ್ತಾ ಇದ್ರೆ. ತಿರುಗಿ ಪಕ್ಕ ನೋಡೇ ನೋಡ್ತಾರೆ ಒಂದ್ಸಲಿ ಆದ್ರೂ. ಕಾಪ್ಸ್ ಹಿಡಿದ್ರೆ ಮುಗೀತು ಗೊತ್ತೇ ಇಲ್ಲಿ. ಸರಿಯಾಗಿ ಆಗ್ತಾರೆ ಫೈನು ಎಕ್ಸಾಸ್ಟಿಗೆ ಮಾತ್ರ. ಸೀರಿಯಸ್ ಆಗಿ ಹೇಳ್ತೀನಿ, ಸೆಕ್ಸಿ ಆಗೈತೆ ಗುರು, ನಿಜವಾಗಿ ಹೇಳ್ತೀನಿ. ಲೈಫಲ್ಲಿ ಒಂದ್ಸಲಿ ಆದ್ರೂ ಸೂಪರ್ ಬೈಕ್ ಇಡಬೇಕು ಗುರು, ಸೀರಿಯಸ್ ಆಗಿ ಹೇಳ್ತೀನಿ. ಆಕ್ಚುಲಿ ಇದು ಜಸ್ಟ್ 600 ಈ ತರ ಕ್ರೇಜಿ ಕೊಡ್ತೈತೆ ಅಂತಂದ್ರೆ ಮಜಾ ಕೊಡ್ತೈತೆ. ಇನ್ನು 1000 ಇದೆಲ್ಲ ನೋಡ್ಬಿಟ್ರೆ ಬೇರೆ ಲೆವೆಲಲ್ಲಿ ಇರುತ್ತೆ ಅನ್ಕೊಳ್ರಿ. ನಂದು ಡ್ರೀಮ್ ಬೈಕ್ ಬಂದು Z900. ಅದು ನನ್ನ ಕನಸಿನ ಗಾಡಿ. ಅದು ಲೈಫಲ್ಲಿ ಒಂದ್ಸಲ ಯಾರು ತಗೊಳ್ಳೇಬೇಕದು, ತಗೋತೀನಿ. ಈ ಗಾಡಿನ ಈ ರೇಂಜಿಗೆ ಮಜಾ ಕೊಡ್ತೈತೆ ಅಂತಂದರೆ ಆ ಗಾಡಿ ಇನ್ನು ಯಾವ ರೇಂಜಲ್ಲಿ ಕೊಡಬಾರ್ದು ಹೇಳ್ರಿ ಮಜಾ. ನಾನು ಸೀರಿಯಸ್ ಆಗಿ ಹೇಳ್ತೀನಿ, ಬೇರೆ ಲೆವೆಲಲ್ಲಿ ಮಜಾ ಕೊಡುತ್ತದು. ಅದ್ರಲ್ಲಿ ಬೇರೆ ಪಟಾಕಿ ಬೇರೆ ಹೊಡಿತೈತಪ್ಪ ಗಾಡಿ ಇದು. ನಾನು ಯಾವುದೋ ಬೇರೆ ಗಾಡಿದು ಬರ್ತೈತೆ ಅಂತ ಅನ್ಕೊಂಡೆ, ನೋಡ್ರಿ ಈ ಗಾಡಿದೇನೆ ಬರ್ತಾರದು ಡಮ್ಮ ಡಿಬೀರ್ ಅಂತ. ನೋಡಿದ್ರೆ ಅಂಕಲ್ ಯಾವ ತರ ಕೊಡ್ತವ್ರೆ, ಕೈ ಹಿಂಗಂದವ್ರೆ. ಈ ಎಕ್ಸಾಸ್ಟ್ ಇಟ್ಕೊಂಡು ಹೋಗಕ್ ಅದಕ್ಕೆ ಭಯ ಗುರು. ಎಲ್ಲರೂ ಕೈಗಳು ತೋರಿಸ್ತವ್ರೆ ಗುರು. ಸೌಂಡ್ಗೆ ಹೆವಿ ಸೌಂಡ್ ಐತೆ ಇದು. ನಮಗೆ ಅಷ್ಟೊಂದು ಹೊಡಿತಾ ಇಲ್ಲ, ಯಾಕಂದ್ರೆ ಹೆಲ್ಮೆಟ್ ಫುಲ್ ಕವರ್ ಆಗಿದೆಯಲ್ಲ, ಅದ್ರಲ್ಲಿ ಗೊತ್ತಾಗ್ತಾ ಇಲ್ಲ. ಬಟ್ ಆಚೆ ಕಡೆ ಹೆವಿ ಲೌಡ್ ಆಗ್ಬಿಡ್ತೈತೆ ಸೌಂಡ್ ಮಾತ್ರ, ಸಿಕ್ಕಾಪಟ್ಟೆ ಲೌಡ್ ಇದೆ. ಏನ್ ಹೇಳ್ತೀರಾ ಗುರು, ಸೂಪರ್ ಬೈಕ್ ಅದು ಹೇಗ ಅನ್ನಿಸ್ತು? ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಗುರು ಗಾಡಿದು. ಪರ್ಫಾರ್ಮೆನ್ಸ್ಗೆ ಇಷ್ಟ ಆಯ್ತು ಇಲ್ವೋ ಗೊತ್ತಿಲ್ಲ, ಸೌಂಡು, ಪಬ್ಲಿಕ್ ರಿಯಾಕ್ಷನ್ನು ಏನಿದೆಯಲ್ಲ ಭಯಂಕರ ಇಷ್ಟ ಆಗೋಯ್ತು. ನಾನಿವಾಗ ಗೋಪುರ ಹಾಕಿರೋ ಜಾಗದಲ್ಲಿ ಏನಾದ್ರು Insta360 ಹಾಕಿದ್ದಿದ್ರೆ ಎಲ್ಲ ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ಬೋದಾಯ್ತು. ಮತ್ತೆ ಈ ಗಾಡಿದು ಆ್ಯಕ್ಚುಲಿ ನೆಕ್ಸ್ಟು ಒಂದು ದೊಡ್ಡ ರೈಡ್ ಇದೆ ನಮ್ಮ ಡಾಲಿಲಿ.
ಮತ್ತು ನಮ್ಮ ಡಾಲಿ ಜೊತೆಗೆ ಈ ಗಾಡಿ ಆ್ಯಕ್ಚುಲಿ ಈ ಎಕ್ಸಾಸ್ಟ್ ಏನಿದೆ ಇವಾಗ ಸದ್ಯಕ್ಕೆ ಈ ಎಕ್ಸಾಸ್ಟ್ ಪ್ರೆಸೆಂಟ್ ಇರೋದಷ್ಟೇ, ಆಮೇಲೆ ಚೇಂಜ್ ಆಗಿಬಿಡುತ್ತೆ. ಸ್ಟಾಕ್ ಎಕ್ಸಾಸ್ಟ್ ಹಾಕೊಂಡೆ ಹೋಗೋದು ರೈಡ್ಗೆ. ಅತಿ ಶೀಘ್ರದಲ್ಲಿ ಒಂದು ರೈಡು ಪ್ಲ್ಯಾನ್ ಮಾಡಿದ್ದೀವಿ. ಆ ರೈಡಲ್ಲಿ ಬೆನಿಲಿ ವಿತ್ ಡಾಲಿ ತೋರಿಸ್ತೀನಿ ಯಾವ ಥರ ಇಡುತ್ತೆ ರೈಡು. ಹೆವಿ ಮಜಾ ಇರುತ್ತೆ ಅಂದ್ಕೊಳ್ರಿ, ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ. ಲಾಂಗ್ ರೈಡು, ಇನ್ನೂ ಎಕ್ಸಾಕ್ಟು ಯಾವ ರೂಟು ಅಂತ ಇನ್ನೂ ಪ್ಲ್ಯಾನಿಂಗಲ್ಲಿ ನಡೀತಾ ಇದೆ. ಹೋಗೋದು ನೋಡೋಣ, ಆದಷ್ಟು ಬೇಗ ಹೇಳ್ತೀನಿ, ಇಲ್ಲ ರೈಡಲ್ಲೇ ಸಿಕ್ಬಿಡ್ತೀನಿ ನಿಮಗೆ. ಆ್ಯಕ್ಚುಲಿ ಏನಂದರೆ ನಮ್ಮ ಡಾಲಿ ಇದೆಯಲ್ಲ, ಆ ಡಾಲಿನೂ ಫುಲ್ ಮಾಡಿಫೈ ಮಾಡ್ತೀನಿ ನಾನು. ಇನ್ನೂ ಅದು ತೋರಿಸಿಲ್ಲ ನಿಮ್ಗೆ ಯಾರಿಗೂ. ಆ ಡಾಲಿನ ಲೈಕ್ ಒಂದು ಕೇರಳ ಸ್ಟೈಲಲ್ಲಿ ಮಾಡಿಫೈ ಮಾಡಿದ್ದೀನಿ. ಅದು ನೆಕ್ಸ್ಟು ಮುಂದಿನ ದಿನದಲ್ಲಿ ತೋರಿಸ್ತೀನಿ ನಿಮಗೆ, ಏನೇನು ಚೇಂಜಸ್ ಮಾಡಿದ್ದೀನಿ, ಏನೇನಾಗಿದೆ ಅಂತ. ಆದಷ್ಟು ಬೇಗ ನಿಮಗೆ ಅದೊಂದು ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೌಂಡು, ಪರ್ಫಾರ್ಮೆನ್ಸು, ಗಾಡಿ, ಪಬ್ಲಿಕ್ ರಿಯಾಕ್ಷನ್ ಎಲ್ಲ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಒಂದು ಕಮೆಂಟ್ ಮಾಡಿರಿ. ಮತ್ತು ವಿಡಿಯೋ ಎಲ್ಲ ಇಷ್ಟ ಆಗಿದ್ರೆ ಒಂದು ಲೈಕು ಮಾಡಿರಿ ದಯವಿಟ್ಟು. ಮತ್ತು ಈ ವಿಡಿಯೋ ನೋಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಹೊಸ ವಿಡಿಯೋ, ಮಸ್ತ್ ವಿಡಿಯೋಗಳು ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಸಿ ಯು, ಟಾಟಾ, ಬಾಯ್ ಬಾಯ್.